ಹಲೋ ನಮಸ್ಕಾರ, ಗುಡ್ ಈವ್ನಿಂಗ್. ನನಗೆ ಮೈಸೂರಲ್ಲಿ ವಿಜಯನಗರದಲ್ಲಿ 10 ತಿಂಗಳು ಮಗು ನೋಡ್ಕೊಳೋದಕ್ಕೆ ಅಲ್ಲೇ ಇರೋದಲ್ಲ. ಇದು ಬೆಳಗ್ಗೆ 9ರಿಂದ 5 ಇಲ್ಲ 10ರಿಂದ 6 ಭಾನುವಾರ ರಜಾ. ಬೆಳಗ್ಗೆ ನೀವು ತಿಂಡಿ ತಿನ್ಕೊಂಡೋದ್ರೆ ಮಧ್ಯಾಹ್ನ ಊಟನೂ ಕಾಫಿ ಅವರೇ ಕೊಡ್ತಾರೆ. ಸೊ 10 ತಿಂಗಳು ಮಗು ನೋಡ್ಕೊಳಕ್ಕೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇದು ಮೈಸೂರು, ಬೆಂಗಳೂರಲ್ಲ, ಮೈಸೂರು. ಅಲ್ಲೇ ಇರೋದಲ್ಲ. ಇದು ಹೋಗಿ ಬರೋದು ಅಂದರೆ ಬೆಳಗ್ಗೆ ಒಂದು 9 ಗಂಟೆಯಿಂದ 5 ಗಂಟೆ ಅಂದರೂ ನೀವು ಓಕೆ, ಇಲ್ಲ 10 ಗಂಟೆಯಿಂದ 6 ಗಂಟೆ ಅಂದರೂ ಅದು ಓಕೆ. ಈ ಎರಡು ಟೈಮಿಂಗ್ಸ್ ಇದೆ. ಮತ್ತು ಸಂಡೇ ಹೋಗಂಗಿಲ್ಲ. 10ರಿಂದ 12,000 ಸಂಬಳ ಕೊಡ್ತಾರೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಮಗುನ ನೋಡ್ಕೊಳೋಕೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಕಾಲ್ ಮಾಡಿ. ನನಗೆ ಬರುತ್ತೆ ಮಗು, ನನಗೆ ನೋಡ್ಕೊಳಕ್ಕೆ ಬರುತ್ತೆ ಅಂತ ಎಲ್ಲರೂ ಇದು ಮಾಡಬೇಡಿ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ನಂಬರ್ ಹಾಕಿ, ನನಗಿದು ಬೇಕಾಗಿರೋದು ಇನ್ನು 3-4 ದಿವಸದಲ್ಲಿ ಮೈಸೂರಲ್ಲಿ ಹೋಗಿ ಬರೋದು ಮಗು ನೋಡ್ಕೊಳೋ ಕೆಲಸ A to Z ಬರಬೇಕು. ಮಗುಗೆ ಸ್ನಾನ ಮಾಡಿಸೋದು, ಮಗುಗೆ ಮಸಾಜ್ ಮಾಡಿಸೋದು, ಮಗುಗೆ ಡೈಫರ್ ಚೇಂಜ್ ಮಾಡೋದು, ಮಗುಗೆ ತಿನ್ನಿಸೋದು, ಮಗು ಜೊತೆ ಆಟ ಆಡೋದು ಎಲ್ಲ ಗೊತ್ತಿರಬೇಕು. ಮಗು ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಯಾರಿದ್ದೀರಾ. ಆಮೇಲೆ ಕನ್ನಡದವ್ರು ಬೇಕು, ಅವ್ರಿಗೆ ಕನ್ನಡ ಮಾತಾಡೋರು ಮಾತ್ರ ಬೇಕಷ್ಟೇನೆ. ಇದು ವಿಜಯನಗರ, ಮೈಸೂರಲ್ಲಿರೋ ವಿಜಯನಗರಕ್ಕೆ ಬೇಕಾಗಿರೋದು. ಸುತ್ತಮುತ್ತ ಮೈಸೂರಲ್ಲಿ ಯಾರಿದ್ರೂ ಪರವಾಗಿಲ್ಲ, ಮಗು ನೋಡ್ಕೊಳಕ್ಕೆ ಎಕ್ಸ್ಪೀರಿಯನ್ಸ್ ಇರೋರು ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ನಂಬರ್ ಹಾಕಿ. ನಾನು ಕಾಲ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ನಂಬರ್ನ ಡಿಲೀಟ್ ಮಾಡಿ. ನಾನು ಅದೇ ಎಲ್ಲರಿಗೂ ಹೇಳ್ತಿರೋದು. ಇವಾಗ ಬೇರೆಯವರು, ನಾನು ಹೇಳ್ತಿರೋದು, ಹುಡುಗರು ನಂಬರ್ ತೊಗೊಂಡು ಮಿಸ್ಯೂಸ್ ಮಾಡ್ತಿದ್ದಾರೆ. ನನ್ನ ಹೆಸರು ನನ್ನ ಏಜೆನ್ಸಿ ಹೆಸರು ಕೆಡಿಸ್ತಾ ಇದ್ದಾರೆ. ಪರವಾಗಿಲ್ಲ, ಕೆಡಿಸ್ಕೊಂಡ್ಲಿ. ನಾನು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದೀನಿ ಪೊಲೀಸ್ ಸ್ಟೇಷನಲ್ಲಿ. ಯಾವನ್ ಮಾಡಿದಾನೋ ಅವ್ನಿಗೆಲ್ಲ ಬೆಂಡೆತ್ತಿಸ್ತಾರೆ. ಸುಮ್ಮನೆ ಅಂತೂ ಬಿಡಲ್ಲ ಅದನ್ನು. ನಾನು ಇದನ್ನು ಸುಮ್ಮನೆ ಬಿಡೋಕ್ಕೆ ಹೋಗಲ್ಲ. ನಾವು 10 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ನಾವೇನು ಸುಮ್ಮನೆ ಕೂತ್ಕೊಂಡು ಗೆಣಸು ಕೀಳ್ತಾ ಇಲ್ಲ ಕೂತ್ಕೊಂಡಿಲ್ಲಿ. ಯಾವನೇ ಬೋಳಿ ಮಗ, ನಾನು ಹೇಳ್ತಿದ್ದು ತಪ್ಪಾಗಿ ಮಾತಾಡಬಾರ್ದು. ಯಾವನೇ ಕೆಟ್ಟದಾಗಿ ಹೆಂಗಸ್ರು ಕಾಲ್ ಮಾಡಿ ಕೆಲಸ ಇದೆ ಬನ್ನಿ ಶೋಭಾ ಮೇಡಮ್ ಕರೆದ್ರು ಅಂತಾರಲ್ಲ, ಅವಾಗ ನಿಮಗೂ ಅಷ್ಟೇ ಹೇಳ್ತಾ ಇದ್ದೀನಿ. ಯಾರಾದರೂ ನಿಮ್ಗೆ ಆ ಥರ ಕಾಲ್ ಮಾಡಿದ್ರೆ ವಿಡಿಯೋ ಕಾಲ್ ಮಾಡಿ, ಸರ್ ಮೇಡಮ್ನ ಲೈನ್ ತೊಗೊಳ್ಳಿ ಅಂತ ಹೇಳಿ. ನಿಮ್ಗೆ ಕಾಲ್ ಮಾಡ್ತಾರಲ್ವಾ, ಕೆಲಸ ಇದೆ ಬನ್ನಿ ಅಂತಾರಲ್ವಾ, ಸರ್ ನನಗೆ ಶೋಭಾ ಮೇಡಮ್ ಜೊತೆ ಮಾತಾಡಬೇಕು, ವಿಡಿಯೋ ಕಾಲ್ ಮಾಡಿ ಸರ್, ಮೇಡಮ್ನ ನಾನು ವಿಡಿಯೋನಲ್ಲಿ ನೋಡಿದ್ದೀನಿ, ಕಾನ್ ಕಾಲ್ ಹಾಕಿ ಸರ್ ಅಂತ ಹೇಳಿ. ದಯವಿಟ್ಟು ನಾನು ಕರೆಯೋವರೆಗೂ ದಯವಿಟ್ಟು ಯಾರೂ ಬರಬೇಡಿ. ಇವತ್ತು ಒಂದು ಕೇಸ್ ಆಗಿದೆ. ಗುಲ್ಬರ್ಗದಿಂದ 2 ಹುಡುಗರು ಬಂದಿದ್ದಾರೆ. ಯಾರೋ ಹುಡುಗರು ಕಾಲ್ ಮಾಡಿರೋದು, ಹುಡುಗರೇನೇನೆ. ಶೋಭಾ ಮೇಡಮ್ ಹೇಳಿದ್ದಾರೆ ಮೆಜೆಸ್ಟಿಕ್ ಬನ್ನಿ ಅಂತ ಕರೆಸ್ಬಿಟ್ಟು ಆ ಹುಡುಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಇವಾಗ ನಾನು ಅವನ್ನ ಬೈದು ಹೋಗಪ್ಪ ಅಂತ ವಾಪಸ್ ಕಳಿಸಿದ್ದೀನಿ. ನನ್ನ ಮನೆಗೆ ಕರೆಸಿಲ್ಲ ನಾನು. 2 ಹುಡುಗರು ಗುಲ್ಬರ್ಗದಿಂದ 25 ವರ್ಷದ 2 ಹುಡುಗರು ಬಂದು ಈಗ ಮೆಜೆಸ್ಟಿಕಲ್ಲಿ ಬೆಳಗ್ಗೆಯಿಂದ ಊಟ ಇಲ್ಲ, ನೀರಿಲ್ಲ, ಸ್ನಾನ ಇಲ್ಲ, ಏನಿಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ನಿನ್ನ ಫೋನ್ ಮಾಡಿದ್ನೇನೋ, ನಾನು ಕರೆದ್ನೇನೋ ನಿನ್ನ, ಯಾಕೋ ಬರೋಕ್ಕೋದೆ ಅಂತ ಚೆನ್ನಾಗಿ ಬೈದು ಇವಾಗ ಫಸ್ಟ್ ಬಸ್ ಹತ್ತಿ ಮನೆಗೆ ಹೋಗು ನೀನು ಅಂತ ಹೇಳಿದ್ದೀನಿ. ದಯವಿಟ್ಟು ಹುಡುಗರಾಗಲಿ ಹುಡುಗಿರಾಗಲಿ ಯಾರೇ ನನ್ನ ಹೆಸರು ಹೇಳ್ಕೊಂಡು ದಯವಿಟ್ಟು, ನಾನು ಯಾವ ಹುಡುಗರನ್ನೂ ಇಟ್ಕೊಂಡಿಲ್ಲ, ಯಾವ ಹುಡುಗಿರನ್ನೂ ಇಟ್ಕೊಂಡಿಲ್ಲ. ನಾನು ಕಾಲ್ ಮಾಡಿ ಮೆಜೆಸ್ಟಿಕ್ ಬನ್ನಿ ಅಂತ ಕರೆಯಲ್ಲ. ದಯವಿಟ್ಟು ನಾನು ಕಾಲ್ ಮಾಡಿದ್ರೆ 3060 ನನ್ನ ನಂಬರು, 3060 ಕೊನೆ ನಂಬರ್ ನನ್ನ ಜ್ಞಾಪಕ ಇಟ್ಕೊಳ್ಳಿ. 3060 ನನ್ನ ನಂಬರು, 3060 ನನ್ನ ಕೊನೆ ನಂಬರು. ನಾನು ಕಾಲ್ ಮಾಡಿ ನಿಮ್ಮ ಹತ್ರ ಆಧಾರ್ ಕಾರ್ಡು, ನಿಮ್ಮ ಹತ್ರ ಒಂದ್ಸಲಿ ಓನರ್ ಹತ್ರ ಕಾಲ್ ಹಾಕಿ ಎಲ್ಲ ಮಾತಾಡಿದ್ಮೇಲೆ ನಾನು ನಿಮ್ಗೆ ಇಂಥ ಕಡೆ ಬರೋಕ್ಕೆ ಹೇಳ್ತೀನಿ, ಅಂಥ ಕಡೆ ಬನ್ನಿ. ಬೇರೆಯವ್ರು ಯಾರೇ ಹುಡುಗರು ಹುಡುಗಿರು ಕರೆದ್ರು ದಯವಿಟ್ಟು ಬರಬೇಡಿ. ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ನಾನು ಹೇಳ್ತಿದ್ದೀನಿ. ಅಮೂಲ್ಯವಾದ ಜೀವನನ ಕಳ್ಕೊಳಕ್ಕೆ ಹೋಗಬೇಡಿ. ಯಾರೇ ಆಗಿರಲಿ, ಅವನು ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ, ನಾವು ಯಾರನ್ನೂ ನಂಬೋಕ್ಕಾಗಲ್ಲ ಈ ಕಾಲದಲ್ಲಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಇದು, ಹಂಬಲ್ ರಿಕ್ವೆಸ್ಟು.